ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಟಿಯು ಗುರು. ಈ ವಿಡಿಯೋದಲ್ಲಿ 1 ಬಿ ಮ್ಯಾಟ್ ಸಿ 201 ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಆ್ಯಂಡ್ ನ್ಯೂಮರಿಕಲ್ ಮೆಥಡ್ಸ್ ಈ ಸಬ್ಜೆಕ್ಟ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಥವಾ ಇಂಪಾರ್ಟೆಂಟ್ ಟಾಪಿಕ್ಸ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಮಾಡೆಲ್ ವೈಸ್ ಇದೆ, ಪ್ರತಿಯೊಂದು ಅರೇಂಜ್ ಮಾಡಿಟ್ಟಿದ್ದೀನಿ. ಸೊ ಇದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಹೇಳ್ತೀನಿ, ಅವನ್ನ ಕೂಡ ನೀವು ನೋಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂತಂದರೆ 100% ಚಾನ್ಸಸ್ ಇರುತ್ತೆ ಎಕ್ಸಾಮಲ್ಲಿ ಆ ಒಂದು ಕ್ವಶನ್ ಬರುತ್ತೆ ಅಂತ ಹೇಳ್ತೀನಿ. ಸೊ ಮೊದಲಿಗೆ ನಾನು ಮಾಡೆಲ್ ವೈಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳ್ತೀನಿ, ಅದಾದಮೇಲೆ ಆ ಒಂದು ಕ್ವಶನ್ಸ್ ಹೇಳ್ತೀನಿ. ಓಕೆ, ಫಸ್ಟ್ ಮಾಡ್ಯೂಲ್, ಚೇಂಜ್ ದ ಆರ್ಡರ್ ಆಫ್ ಇಂಟಿಗ್ರೇಷನ್ ಆ್ಯಂಡ್ ಹೆನ್ಸ್ ಇವ್ಯಾಲ್ಯೂಯೇಟ್ ದ ಗಿವನ್ ಡಬಲ್ ಇಂಟಿಗ್ರಲ್, ಇವ್ಯಾಲ್ಯೂಯೇಟ್ ಅ ಟ್ರಿಪಲ್ ಇಂಟಿಗ್ರಲ್, ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ 2 curves using double integration, find the volume generated by the revolution of the cardioid, prove that the relation between beta and gamma functions, evaluate beta and gamma function problems, evaluate double integrals using polar coordinates. Next, model 2, form the PDE by eliminating arbitrary constant, form the PDE by eliminating arbitrary functions, solve non-homogeneous PDE by direct integration, solve PDE by the method of separation of variables, derive the one-dimensional heat equation, derive the wave equation. Next, module 3, find the directional derivative, find divergence and curl of the vector field, show that the vector field is irrotational and find the scalar potential, evaluate the line integral, find the area using Green's theorem, show that the vector field is solenoidal. Next, module 4, find the real root using Rugla-Falsy method, find the real root using Newton-Raphson method, solve interpolation using Newton forward formula, solve interpolation using Newton backward formula, solve interpolation using Lagrange formula, evaluate using Simpson's 1/3 rule, evaluate using Simpson's 1/3 rule, evaluate using trapezoidal rule. Next, module 5, last module, solve using Taylor series method, solve using modified Euler's method, solve using 4th order Runge-Kutta method, solve using Millen predictor corrector method, solve using Adams Bashforth predictor or corrector method. ಓಕೆ, ಸೊ 5 ಮಾಡಲ್ಸ್ ಕಂಪ್ಲೀಟ್ ಆಯಿತು. ಆ್ಯಂಡ್ ಇವಾಗ ಕೆಲವೊಂದು ಕ್ವಶನ್ಸ್ ಹೇಳ್ತೀನಿ. ಸೊ ವಿ ಟಿ ಅವರು ಆಲ್ಮೋಸ್ಟ್ ಮಾಡಲ್ ಕ್ವಶನ್ ಪೇಪರಿಂದ ಕ್ವಶನ್ಸ್ ಅನ್ನೋದನ್ನೇ ಕೊಡ್ತಾರೆ. ಇದ್ರ ಜೊತೆಗೆ ಕಂಪ್ಲೀಟ್ ಇದ್ರ ಮೇಲೆ ಡಿಪೆಂಡ್ ಆಗೋಕೆ ಹೋಗ್ಬೇಡ್ರಿ. ಇದ್ರ ಜೊತೆಗೆ ಲೈಕ್ ನಿಮ್ಮ ಕಾಲೇಜಲ್ಲಿ ಮಾಡಿಸಿರ್ತಾರಲ್ಲ ಕ್ವಶನ್ಸ್, ಅವನ್ನ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಫಸ್ಟ್ ಮಾಡಲಲ್ಲಿ ಜಾಸ್ತಿ ಫೋಕಸ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡುವಂಥ ಕ್ವಶನ್ ಹೇಳ್ತೀನಿ ನೋಡ್ರಿ. ಕ್ವಶನ್ ನಂಬರ್ 2B, ಕ್ವಶನ್ ನಂಬರ್ 2B. ಸೊ ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ನು, ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, 7 ಮಾರ್ಕ್ಸ್ಗಿದೆ ಆ್ಯಂಡ್ 100% ಚಾನ್ಸ್ ಇರುತ್ತೆ ಈ ಒಂದು ಕ್ವಶನ್ ಎಕ್ಸಾಮಲ್ಲಿ ಬಂದೇ ಬರುತ್ತೆ ಅಂತ. ಅದಾದಮೇಲೆ ನೆಕ್ಸ್ಟ್ ಮಾಡ್ಯೂಲ್ 2 ಅಲ್ಲಿ, ಸೊ ಮಾಡ್ಯೂಲ್ 2 ಅಲ್ಲಿ ಪಾರ್ಷಿಯಲ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಇವೆಲ್ಲ ಬರುತ್ತೆ. ಬಟ್ ಮೋರ್ ಓವರ್ 100% ನನಗೆ ಗೊತ್ತಿರೋ ಹಾಗೆ ಬರುತ್ತೆ ಅಂತಂದರೆ 4th C, ಡಿರೈವ್ ದ ಒನ್ ಡೈಮೆನ್ಷನಲ್ ಹೀಟ್ ಈಕ್ವೇಷನ್ ಅಂತಿದೆಲ್ಲ. ಸೊ 2 ಈಕ್ವೇಷನ್ ಇದ್ದಾವೆ, ಒಂದು ಹೀಟ್ ಈಕ್ವೇಷನ್, ಇನ್ನೊಂದು ವೇವ್ ಈಕ್ವೇಷನ್. ಎರಡರಲ್ಲಿ ಯಾವುದಾದ್ರೂ ಒಂದು ಬಂದೇ ಬರುತ್ತೆ. 7 + 7 ಅಂತಂದರೆ 14 ಮಾರ್ಕ್ಸ್ ನಿಮ್ಮ ಕೈಯಲ್ಲೇ ಇದೆ, ಹೌದಾ? ಅದಾದಮೇಲೆ ನೆಕ್ಸ್ಟ್ ಮಾಡ್ಯೂಲ್ 3 ಅಲ್ಲಿ, ಸೊ ಮಾಡ್ಯೂಲ್ 3 ಅಲ್ಲಿ ಯಾವುದಾದ್ರೂ ಕೊಡ್ಬೋದು. ಸೊ ಇದರಲ್ಲಿ ಫಿಕ್ಸ್ಡ್ ಅಂತ ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಹೇಳೋಕ್ಕಾಗಲ್ಲ. ಓಕೆ, ಫೈಂಡ್ ದ ಡೈರೆಕ್ಷನಲ್ ಡೆರಿವೇಟಿವ್ ಇದೆಲ್ಲ. ಸೊ ಈ ಒಂದು ಟಾಪಿಕ್ ಮೇಲೆ ಕ್ವಶನ್ಸ್ ಅನ್ನೋದನ್ನು ಕೊಡ್ತಾರೆ. ಓಕೆ, ಎಲ್ಲನೂ ಓದ್ಕೋಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಮಾಡ್ಯೂಲ್ 4 ಅಲ್ಲಿ ಕೂಡ ಇದೆ 1/3 ರೂಲು ಮತ್ತು 1/3 ರೂಲು. ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದು ಕೊಡ್ತಾರೆ. ಓಕೆ, 1/3 ರೂಲ್ ಆದರೂ ಕೊಡ್ಬೋದು, ಇಲ್ಲಾಂದರೆ 1/3 ರೂಲ್ ಆದರೂ ಕೊಡ್ಬೋದು ಸಿಮ್ಸನ್ಸಿಂದು. ಆ್ಯಂಡ್ ಅದಾದಮೇಲೆ ಇದ್ರ ಜೊತೆಗೆ ನಾನು ಅವಾಗಲೇ ಹೇಳಿದ್ನಲ್ಲ ನ್ಯೂಟನ್ ಬ್ಯಾಕ್ವರ್ಡ್ ಫಾರ್ವರ್ಡು, ಅದಾದಮೇಲೆ ಲ್ಯಾಗ್ರಾಂಜ್ ಅವೆಲ್ಲ ಇದ್ವಲ್ಲ, ಸೊ ಅವನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ಮಾಡ್ಯೂಲ್ 5 ಅಂತಂದರೆ ಈಸಿಯೆಸ್ಟ್ ಮಾಡ್ಯೂಲ್ ಇದು, ಹೌದಾ? ಸೊ ಈಸಿಯಾಗಿ ನೀವು ಔಟ್ ಆಫ್ ವರ್ಡ್ ಸ್ಕೋರ್ ಮಾಡ್ಬೋದು. ಟೇಲರ್ಸ್ ಮೆಥಡ್ ಇದೆ, ಯೂಲರ್ಸ್ ಮೆಥಡ್ ಇದೆ, ರುಂಗೆ-ಕುಟ್ಟ, ಹೌದಾ? ಸೊ ಇವೆಲ್ಲ ಬಹಳ ಈಸಿ ಇದೆ. ಸೊ ಈ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮಗೆ ಟಫ್ ಅನಿಸುತ್ತೆ, ಬಟ್ ಒಂದ್ಸತಿ ನಿಮ್ಗೆ ಅರ್ಥ ಆಗಿಬಿಟ್ರೆ ಯಾವ ರೀತಿ ಮಾಡೋದಂತ, ನಿಮ್ಗೆ ಮಾಡ್ಯೂಲ್ 5 ಅನ್ನೋದು ಈಸಿ ಮಾಡ್ಯೂಲ್. ಯಾರನ್ನಾದರೂ ಕೇಳಿರಿ ಬೇಕಿತ್ತಂದರೆ, ಒನ್ ಆಫ್ ದ ಈಸಿಯೆಸ್ಟ್ ಮಾಡ್ಯೂಲ್. ಔಟ್ ಆಫ್ ವರ್ಡ್ ಸ್ಕೋರ್ ಮಾಡ್ಬೋದು ಮಾಡ್ಯೂಲ್ 5 20 ಬಂದರೆ. ಸಿಮ್ಸನ್ಸಲ್ಲಿ ಎಷ್ಟಿದೆಯಪ್ಪ, ಇದು 7 ಮಾರ್ಕ್ಸ್ ಇದೆ. ಅದು ಕೂಡ ಟೋಟಲ್ ಇಲ್ಲಿ ನೋಡಿರಿ, ಮಾಡ್ಯೂಲ್ 2 ಅಲ್ಲಿ ಕೂಡ 7 ಮಾರ್ಕ್ಸ್ ಇದು. ಅದಾದಮೇಲೆ ಮಾಡ್ಯೂಲ್ 1 ಅಲ್ಲಿ ಕೂಡ 7 ಮಾರ್ಕ್ಸ್, 7 7 14 ಆಯಿತು. 14 ಆಗೋಣ, ಇದೊಂದು ಪ್ಲಸ್ ಒಂದು 21 ಮಾರ್ಕ್ಸ್ ಆಯಿತು. 21 ಪ್ಲಸ್ ಇದು 20 ತೆಗೆದರೆ 41 ಮಾರ್ಕ್ಸ್ ಆಯ್ತು ನಿಮಗೆ, ಹೌದಾ? ಪಾಸ್ ಆಗಿಬಿಟ್ಟಲ್ಲ ಈಸಿಯಾಗಿ. ಸೊ ಪ್ರಾಕ್ಟೀಸ್ ಮಾಡಿರಿ, ಆದಷ್ಟು ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.